ಬಹಳ ವರ್ಷಗಳ ಬೇಡಿಕೆಯಾಗಿದ್ದ ವೈದ್ಯನಾಥ ನಗರ ರಸ್ತೆ ಸ್ಥಳೀಯ ಭಾಗದ ಮನೆಗಳಿಗೆ ಮಾತ್ರವಲ್ಲದೆ ತೊಕ್ಕೊಟ್ಟು ಮತ್ತು 9 ಕೆರೆ ರಸ್ತೆಗೂ ಸಂಪರ್ಕ ಕಲ್ಪಿಸುವುದರಿಂದ ಮುಖ್ಯ ರಸ್ತೆಯಲ್ಲಿ ಬ್ಲಾಕ್ ಆದರೆ ಈ ರಸ್ತೆಯನ್ನ ಬಳಸಬಹುದಾಗಿದೆ. ದೈವಸ್ಥಾನದಿಂದ ಮಸೀದಿ ಸಂಪರ್ಕಿಸುವ ಈ ರಸ್ತೆ ಸೌಹಾರ್ದ, ಪ್ರೀತಿ, ವಿಶ್ವಾಸದ ಮಾದರಿ ರಸ್ತೆಯಾಗಿ ಮಾರ್ಪಟ್ಟಿದ್ದು ಉಳ್ಳಾಲದ ಶಕ್ತಿಯಾಗಿ ಸಾಮರಸ್ಯ, ಏಕತೆ, ಅಭಿವೃದ್ಧಿಯ ಸಂಕೇತವೂ ಆಗಿದೆ ಎಂದು ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ರವರು ಹೇಳಿದರು. ಉಳ್ಳಾಲ ಬೈಲ್ ವೈದ್ಯನಾಥ ದೈವಸ್ಥಾನದಿಂದ ಬೊಟ್ಟು ಮಸೀದಿ ಸಂಪರ್ಕ ರಸ್ತೆ ಕಾಮಗಾರಿಗಾಗಿ ಚಾಲನೆಯನ್ನ ನೀಡಿ ಮಾತನಾಡಿದ ಅವರು, ಊರಿನ ಅಭಿವೃದ್ಧಿ ಹೇಗೆ ಸಹಕಾರ ನೀಡಬೇಕು ಎನ್ನುವುದನ್ನು ಈ ಭಾಗದ ಜನರು ತೋರಿಸಿಕೊಟ್ಟಿದ್ದಾರೆ. ಪ್ರಸ್ತುತ ರಸ್ತೆಗಾಗಿ ಸ್ಥಳೀಯ 2 ಕುಟುಂಬಗಳು ಜಮೀನು ಬಿಟ್ಟುಕೊಟ್ಟಿದ್ದು, ಮೊದಲ ಹಂತದ ಕಾಮಗಾರಿಯ ಬಳಿಕ ಎಷ್ಟು ಬೇಕೋ ಅಷ್ಟು ಅನುದಾನವನ್ನ ನೀಡಿ ರಸ್ತೆ ಪೂರ್ಣಗೊಳಿಸಲಾಗುವುದು ಎಂದು ತಿಳಿಸಿದರು. ಇಡೀ ಕರ್ನಾಟಕ ರಾಜ್ಯದ ಉದ್ದಗಲೂ ಕೂಡ ಸುಮಾರು 500ಕ್ಕಿಂತಲೂ ಅಧಿಕ ಇವತ್ತು ಕೆಪಿಎಸ್ಸಿ ಶಾಲೆಯನ್ನು ಪ್ರಾರಂಭ ಮಾಡಿ ಶೈಕ್ಷಣಿಕೆಗೆ ದೊಡ್ಡ ಮಟ್ಟದ ಕ್ರಾಂತಿಕಾರಿ ಹೆಜ್ಜೆಯನ್ನು ಇವತ್ತು ಇಟ್ಟಿದೆ. ಅದರಲ್ಲಿ ನನಗೆ ಸಂತೋಷ ಅಂತ ಹೇಳಿದರೆ, ನನ್ನ ಕ್ಷೇತ್ರ ವ್ಯಾಪ್ತಿಯ 3 ಶಾಲೆ, ಅದು ಕುರ್ನಾಡು ಶಾಲೆ, ಅದರಲ್ಲಿ ದೇಲಗಟ್ಟೆ ನಮ್ಮ ನೇತ್ರ ಸುಭಾಷ್ ಶಾಲೆ, ಅದೇ ರೀತಿ ನಮ್ಮ ಸಜಿಪ ನಡು ಶಾಲೆ, ಇದನ್ನು ಕೂಡ ಕೆಪಿಎಸ್ಸಿಗೆ ಪರಿವರ್ತನೆ ಆಗಿದೆ. ಅದರ ಜೊತೆಯಲ್ಲಿ ನಾನು ಇನ್ನೂ 2-3ಕ್ಕೂ ಕೂಡ ಅರ್ಜಿ ಕೊಟ್ಟಿದ್ದೇನೆ. ಅದು ಶಾಲೆ ನೋಡಿ, ಶಾಲೆ ವಿಲೀನ ಆಗಬೇಕಾ ಬೇಡವಂತ ನಾವು ತೀರ್ಮಾನ ಮಾಡುವಂಥ, ಅದು ಸ್ಥಳೀಯವರಿಗೆ ಬಿಟ್ಟಂಥ ವಿಚಾರ. ನಾನು ಈಗಾಗಲೇ ಹೇಳಿದ್ದೇನೆ, ಕೆಲವು 10 ಶಾಲೆ ವಿಲೀನ ಮಾಡಿದರೆ ಅದು ಎಲ್ಲರಿಗೂ ಮನೆಯವರಿಗೂ ಕೂಡ ಉತ್ತಮವಾಗ್ತದೆ. ಬೇಕಾದ ನಾವು ಫ್ರೀಯಾಗಿ ನಾವು ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಕೂಡ ಫ್ರೀಯಾಗಿ ಮಾಡುವ. ಇಲ್ಲೇ ಒಂದು ಶಾಲೆ, ಅದಕ್ಕೆ ಕೆಲವರು ಭಾವನಾತ್ಮಕ ಸಂಬಂಧ ಇರ್ತದೆ. ಇದು ನನ್ನ ಅಜ್ಜ ಸ್ಟಾರ್ಟ್ ಮಾಡಿದ್ದು, ಇದು ನನ್ನ ಊರವರು ಸ್ಟಾರ್ಟ್ ಮಾಡಿದ್ದು, ಇದು ಬಲ್ಲ ಹಿಂದೆ ಸ್ಟಾರ್ಟ್ ಮಾಡಿದ್ದು, ಇದನ್ನು ನಾವು ಸ್ಥಳಗೊಳ್ಳಕ್ಕೆ ಬಿಡುವುದಿಲ್ಲ ಎಂಬ ಅವರ ಒಂದು ಭಾವನೆ ಕೂಡ ಇದೆ. ಅದಕ್ಕಾಗಿ ನಾನು ಅದರ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಕಾಪಿಕಾಡ್ ಶ್ರೀ ಉಮಾ ಮಹೇಶ್ವರಿ ದೇವಸ್ಥಾನದ ಮುಕ್ತೇಶ್ವರಾದ ಈಶ್ವರ್ ಉಳ್ಳಾಲ್ ಅವರು ಮಾತನಾಡಿ, ಪುರಾತನವಾಗಿರುವ ವೈದ್ಯನಾಥ ದೈವಸ್ಥಾನದ ಆಸುಪಾಸಿನ ಜನರು ಹಿಂದೂ ಮುಸ್ಲಿಂ ಎನ್ನುವ ಭೇದ ಭಾವ ಇಲ್ಲದೆ ಸೌಹಾರ್ದತೆಯಿಂದ ಜೀವನ ಸಾಗಿಸುತ್ತಿದ್ದು, ಮುಂದೆಯೂ ಜಾತಿ ಧರ್ಮದ ಸಮಸ್ಯೆ ಬರುವುದಿಲ್ಲ ಎಂದು ಹೇಳಿದರು. ವೈದ್ಯನಾಥ ದೇವಸ್ಥಾನದಿಂದ ಬೊಟ್ಟು ಮಸೀದಿ ತನಕ ಈ ಕಾಮಗಾರಿಗೆ ನಮ್ಮ ಸಭಾಪತಿಯಾದ ಯುಟಿ ಖಾದರ್ ಅವರು ಅನುದಾನ ಮಾಡಿ ಒದಗಿಸಿಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಶ್ರೀಧರ್ ಮತ್ತು ನಮ್ಮ ಸುಬ್ಬಯ್ಯ ಪೂಜಾರ ಮಗ ಶ್ರೀಧರ್ ಅವರ ಕುಟುಂಬಸ್ಥರು ಎಲ್ಲರೂ ನಮಗೆ ಸಹಕಾರ ನೀಡಿ ಅದಕ್ಕೆ ಒಪ್ಪಿಗೆಯನ್ನು ನೀಡಿ ನಮಗೆ ಒಂದು ಮಾರ್ಗ ಬೇಕಂತೇಳಿ ಅವರ ಮನದಾಳ ಮಾತನ್ನು ಹೇಳಿ ನಮಗೆ ಒಂದು ಒದಗಿಸಿಕೊಟ್ಟಿದ್ದಕ್ಕೆ ಅಭಿನಂದನೆ ಸಲ್ಲಿಸಿ ಅದೇ ರೀತಿ ನಮ್ಮ ಊರಿನವರಿಗೆ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಈ ಸಂದರ್ಭದಲ್ಲಿ ಸ್ಥಳ ದಾನಿಗಳಾದ ಸುಬ್ಬಯ್ಯ ಪೂಜಾರಿ, ಗೋಪಾಲ್ ಮಡಿವಾಳ ಅವರನ್ನ ಸ್ಥಳೀಯರ ಪರವಾಗಿ ಬೊಟ್ಟು ಮಸೀದಿಯಲ್ಲಿ ಸನ್ಮಾನಿಸಲಾಯಿತು. ಉಳ್ಳಾಲ ಶ್ರೀ ಚೇರುಂಬ ಭಗವತಿ ಕ್ಷೇತ್ರದ ಆಡಳಿತ ಮುಕ್ತೇಶ್ವರಾದ ಸುರೇಶ್ ಭಟ್ನಗರ, ಕಾಂಗ್ರೆಸ್ ನಗರ ಸಮಿತಿಯ ಅಧ್ಯಕ್ಷ ಮುಸ್ತಫಾ ಅಬ್ದುಲ್ಲಾ, ಉಳ್ಳಾಲ ನಗರಸಭೆಯ ಉಪಾಧ್ಯಕ್ಷೆ ಸಪ್ನಾ, ಮಾಜಿ ಉಪಾಧ್ಯಕ್ಷ ಯುಪಿ ಅಯೂಬ್ ಮಂಚಲಾ, ಸದಸ್ಯರಾದ ಭಾರತಿ, ಬಶೀರ್ ಮೊದಲಾದವರು ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ. ಕನಸಲು